ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಚಾಕ್ಲೇಟ್ ಸಾಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದ ನಾವು ಈ ಥರ ಚಾಕ್ಲೇಟ್ ಕೂಡ ಮಾಡ್ಕೊಂಡು ತಿನ್ಬೋದು. ಚಾಕ್ಲೇಟ್ ಸಾಸ್ ಮಾಡಲಿಕ್ಕೆ ನಾನು ಡಬಲ್ ಬಾಯ್ಲರ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ಟೀಲ್ ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ. ಅದು ಒಂದು ಕುದಿ ಬಂದ ಮೇಲೆ ಅದ್ರ ಮೇಲ್ಗಡೆ ಸ್ಟೀಲ್ ಬೌಲ್ ಅಥವಾ ಗ್ಲಾಸಿನ ಬೌಲ್ ಈ ರೀತಿ ಇಟ್ಕೋಬೇಕು. ಅದಕ್ಕೆ ನಾನು 1 ಕಪ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3/4 ಕಪ್ ನಾನೀಗ ಜೇನುತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಅವೆರಡೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವೆರಡು ಚೆನ್ನಾಗಿ ಈ ಥರ ಮಿಕ್ಸ್ ಆಗಬೇಕು. ನೋಡಿ, ಇದಕ್ಕೇ ನಾನು 2 ಕಪ್ಪು ಕೋಕೋ ಪೌಡರ್ನ ಹಾಕ್ತಾಯಿದ್ದೀನಿ. ಕೋಕೋ ಪೌಡರ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು 2ನೇ ಕಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಕೋಕೋ ಪೌಡರು. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಚಾಕ್ಲೇಟ್ ಸಾಸ್ ರೆಡಿ ಆಗ್ತಾ ಇದೆ. ನೋಡಿ, ಒಂದು ಸ್ವಲ್ಪ ತಿಕ್ಕಾಗ್ತಿದೆ ಅನ್ನೋ ಹಾಗೆ ನಾವು ಇದನ್ನು ಸ್ವಿಚ್ ಆಫ್ ಮಾಡೋಣ. ಫ್ಲೇಮ್ನ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈಗ ಚಾಕ್ಲೇಟ್ ಸಾಸು ರೆಡಿಯಾಗಿದೆ. ನಾವು ಇದನ್ನು ಕೇಕಿಗೆಲ್ಲ ಅಪ್ಲೈ ಮಾಡ್ಕೋಬೋದು. ಹಾಗೆಯೇ ಇದನ್ನು ಬ್ರೆಡ್ ಮೇಲೆ ಕೂಡ ಅಪ್ಲೈ ಮಾಡ್ಕೊಂಡು ತಿನ್ಬೋದು. ಹಾಗೆಯೇ ಚಪಾತಿ ಮೇಲೂ ಕೂಡ ರೋಲ್ ಮಾಡಿ ಕೊಡ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಚಾಕ್ಲೇಟ್ ಸಾಸ್ ರೆಡಿಯಾಗಿದೆ. ಚಾಕ್ಲೇಟ್ ಸಾಸು ತಣ್ಣ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಇದಕ್ಕೆ ನಾನೀಗ ಒಂದಿಷ್ಟು ಕ್ಯಾಶ್ಯೂ ನಟ್ಟನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಗೋಡಂಬಿಯನ್ನು. ನಿಮಗೆ ಯಾವುದು ಇಷ್ಟ ಬರುತ್ತೆ ಅದು ನಟ್ಸನ್ನು ಹಾಕ್ಕೊಳ್ಬೋದು ಇದಕ್ಕೆ. ನೋಡಿ, ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚಾಕ್ಲೇಟ್ ಸಾಸಿಗೆ. ಇದನ್ನು ಇವತ್ತು ಚಾಕ್ಲೇಟ್ ಮೌಲ್ಡನ್ನು ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ತಟ್ಟೆಗೆ ತುಪ್ಪವನ್ನು ಸವರ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಾಕ್ಲೇಟ್ ಮೌಲ್ಡ್ ಇಲ್ಲ ಅಂದರೂ ಕೂಡ ನಾವು ಈ ಥರ ಮಾಡ್ಕೋಬೋದು ಚಾಕ್ಲೇಟ್ನ. ನೋಡಿ, ಈ ಥರ ಪ್ಲೇಟಿಗೆ ಸವರ್ಕೊಳ್ತಾ ಇದ್ದೀನಿ. ಈ ಥರ ಚಾಕ್ಲೇಟ್ ಸಾಸ್ನ ಹಾಕ್ಕೊಂಡು ಈ ಥರ ಫ್ಲಾಟ್ ಮಾಡ್ಕೋಬೇಕು. ನೋಡಿ, ರೆಡಿಯಾಗಿದೆ. ಇದನ್ನು ನಾವೀಗ ಫ್ರೀಝರಲ್ಲಿ ಇಡೋಣ 1 ಗಂಟೆ. ನೋಡಿ, ಫ್ರೀಝರಲ್ಲಿ ಇಟ್ಟಾಗಿದೆ. ಈಗ 1 ಗಂಟೆ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ ಟೆಕ್ಸ್ಚರು ಚಾಕ್ಲೇಟ್ದು. ಈ ಥರ ಮಾರ್ಕ್ ಮಾಡ್ಕೋಬೇಕು ಫಸ್ಟಿಗೆ. ನೋಡಿದ್ರಾ, ಈ ಥರ ಫಸ್ಟ್ ಸಲ ಸ್ವಲ್ಪ ಗಟ್ಟಿಯಾಗಿರುತ್ತೆ. 2ನೇ ಸಲ ಮಾರ್ಕ್ ಮಾಡುವಾಗ ಅದು ಆಲ್ರೆಡಿ ಸ್ವಲ್ಪ ಮೆಲ್ಟ್ ಆಗ್ತಾ ಇರುತ್ತೆ. ಆವಾಗ ಈಸಿಯಾಗಿ ಬರುತ್ತೆ ಅದು. ಇದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ನೀವು ಈ ರೀತಿ ಮಾಡಿಕೊಡಿ. ಹಾಗೆಯೇ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಚಾಕ್ಲೇಟ್ನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೋಬೋದು. ಫ್ರೀಝರ್ನಲ್ಲಿ ಅಥವಾ ಫ್ರಿಜ್ಜಲ್ಲಿ ಕೂಡ ನಾವು ಇಟ್ಕೋಬೋದು. ತುಂಬ ದಿನ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.